ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ತುಂಬಾ ಚೆನ್ನಾಗಿದೆ. ಕಾಂತಾರ ಒಂದ್ ಸ್ಟೋರಿ ಆದ್ರೆ ಇದೊಂಥರ ಡಿಫ್ರೆಂಟ್ ಸ್ಟೋರಿ. 100 ಫಿಲಮ್ ನೋಡೋ ಬನ್ನಿ, ಈ ತರ 1-2 ಫಿಲಮ್ ಇಂಡಸ್ಟ್ರಿ ಬಂದ್ರೆ ತುಂಬಾ ಚೆನ್ನಾಗತ್ತೆ. ಕನ್ನಡ ಇಂಡಸ್ಟ್ರಿ ತುಂಬಾ ಬೆಳೆಯುತ್ತೆ. 100 ಫಿಲಮ್ ಮಾಡ್ಕೊಂಡು ವೇಸ್ಟ್ ಮಾಡೋ ಇಂಥ ಒಂದು ಫಿಲಮ್ ಬರಬೇಕು. ಸ್ಟೋರಿ ಚೆನ್ನಾಗಿದೆ, ಜನ ಕುತ್ಕೊಂಡು ಥಿಯೇಟರ್ಗೆ ನೋಡ್ತಾರೆ, ಯಾರು ಫೇಕ್ ಮಾಡಕ್ ಹೋಗಲ್ಲ. ತುಂಬಾ ಸ್ಟೋರಿ ಚೆನ್ನಾಗಿದೆ. ಸರ್ ಕಾಂತಾರ 1 ಅಲ್ಲಿ ಸೆಕೆಂಡ್ ಹಾಫ್ ಅದು. ಅಂದ್ರೆ ಸೆಕೆಂಡ್ ಇದು ಮೇನ್ ಬೇಸಿಕ್ ಇದೆ. ಫಸ್ಟ್ ಕಾಂತಾರ ಇದರಲ್ಲಿ ಆ ದೇವ್ರು ಗುಳಿಗ ದೇವ್ರು ಹೆಂಗ್ ಬಂತು, ಇದು ಹುಟ್ಟಿ ಹೆಂಗೆ, ಅದ್ರಂದು ಪ್ರತಿಯೊಂದನ್ನು ತೋರಿಸಿದಾನೆ. ಮತ್ತೆ ಆಗಿನ ಕಾಲದಲ್ಲಿ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ. ಪ್ರತಿಯೊಂದು ಮಂಗಳೂರು ಸ್ಟೋರಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ಚೆನ್ನಾಗಿದೆ ಸರ್ ಸ್ಟೋರಿ. ನನಗೆ ಇಷ್ಟ ಆಗಿದ್ದು ದೇವ್ರದೇ. ದೇವ್ರ ಹೆಂಗ್ ಹುಟ್ಟ ಆಗ್ತದೆ, ಯಾಕಂದ್ರೆ ನಮ್ಗೆ ಅಲ್ಲಿ ಗುಳಿಗ ದೇವ್ರು ಹೆಂಗ್ ಬರ್ತಂದ್ರೆ ಗೊತ್ತಿಲ್ಲ. ಅದು ಸ್ಟೋರಿ ಎಂಡಿಂಗ್ ಸ್ಟೋರಿ ಹೊಟ್ಟೋಗುತ್ತೆ. ಬಟ್ ಇದ್ರ ಮೂಲ ಹೆಂಗಿದೆ ಅಂತ ಗೊತ್ತಾಗುತ್ತೆ. ದೇವ್ರ ಹೆಂಗೆ, ದೇವ್ರ ಮೇಲೆ ಎಷ್ಟು ಪ್ರಭಾವ ಇದೆ ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ಸರ್. ತುಂಬಾ ಸರ್ ತುಂಬಾ ಕಾಂತಾರ 100 ಕೋಟಿ ಯಾರು 5,000 ಕೋಟಿ ಪಕ್ಕ ಮಾಡೇ ಮಾಡುತ್ತೆ. ಪಕ್ಕ ಮಾಡುತ್ತೆ. ಜನ ನೋಡ್ತಾರೆ ಸರ್, ಇಡೀ ವರ್ಲ್ಡ್ ವೈಡ್ ನೋಡ್ತಾರೆ. ಕಾಂತಾರ 1 ಕಡಿಮೆ ಬಜೆಟ್ ಅಷ್ಟೊಂದೆಲ್ಲ ದುಡ್ಡು ಮಾಡಿದೆ, ಬಟ್ ತುಂಬಾ ಮಾಡುತ್ತೆ. ನಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಎತ್ತರ ಬೆಳೆಯುತ್ತೆ ಸರ್. ನೀವು ನೋಡಿದ್ರೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಿದೆ, ನೀವು ಯಾರು ಅಭಿಮಾನಿ? ನಾನು ಅಪ್ಪಟ ಡಿ-ಬಾಸ್ ಅಭಿಮಾನಿ ಸರ್. ಕಾಂತಾರ 1 ಕೂಡ ಚೆನ್ನಾಗಿತ್ತು, ಬಟ್ ಅದರಲ್ಲಿ ಸ್ಟೋರಿ ಇನ್ನು ಮುಂದೆ ಇಟ್ಟಿದ್ರು. ಬಟ್ ಇವಾಗ ಟ್ರೈಲರ್ ನೋಡಿದ್ಮೇಲೆ ಇದು ಕೂಡ ಫಿಲಮ್ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡಿದೀವಿ. ಓಡುತ್ತೆ, ಒಳ್ಳೇದಾಗ್ಲಿ. ಹೌದು ಸರ್, ಡಿ-ಬಾಸ್ ಅಪ್ಪಟ ಡಿ-ಬಾಸ್ ಅಭಿಮಾನಿ. ಹೌದು ಸರ್, ನೋಡಿ ಡಿ-ಬಾಸ್ ನೆಕ್ಸ್ಟ್ ನಮ್ ಬಾಸ್ ಡೆವಿಲ್ ಬರ್ತಿದೆ. ದಯವಿಟ್ಟು ಅದನ್ನು ಪ್ರೋತ್ಸಾಹ ಮಾಡಿ ನೋಡಿ. ಚೆನ್ನಾಗಿ ಇದು ಚೆನ್ನಾಗಿದೆ. ಅದು 2 ಕನ್ನಡ ಇಂಡಸ್ಟ್ರಿ ಇದೆ, ಆರಾಮ್ ನೋಡಿ. ಚೆನ್ನಾಗಿದೆ ಸ್ಟೋರಿ. ಡೆವಿಲ್ ಕೂಡ ಬರ್ತಾ ಇದೆ, ಅದು ಕೂಡ ಚೆನ್ನಾಗಿ ಓಡುತ್ತೆ. ಅದಕ್ಕೋಸ್ಕರ ನಮ್ಮ ಬಾಸ್ ಯಾವಾಗ ಜೈಲ್ಗೆ ಹೋದ್ರು ಅವಾಗ್ಲೇ ಹಾಕ್ಸ್ಕೊಂತಾರೆ ಟ್ಯಾಟೋ. ಇದು 2 ಕೂಡ ಬಂದೇ ಬರ್ತಾರೆ. ಬಾಸು ಏನೂ ಆಗಲ್ಲ, ಅವ್ರಿಗೆ ಏನೋ ಅನಿವಾರ್ಯ ಆಗಿದೆ, ಬಂದೇ ಬರ್ತಾರೆ. ಅಲ್ಲಿವರೆಗೂ ಕಾಯ್ತೀವಿ ಅಭಿಮಾನಿಗಳು. ನಂತರ ತುಂಬಾ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕಾಯ್ತೀವಿ. ಜೈಲ್ಗೆ ಫಸ್ಟ್ ರೇಣುಕಾಸ್ವಾಮಿ ಕೇಸಲ್ಲಿ ಅವ್ರು ಯಾವಾಗ ಹೋದ್ರು ಅವಾಗ ಹಾಕ್ಸಿರೋ ಟ್ಯಾಟೋ ಇದು. ಅವ್ರಿಗೋಸ್ಕರ ಹಾಕ್ಸ್ಕೊಂಡಿರೋದು. ಅಪ್ಪಟ ಡಿ-ಬಾಸ್ ಅಭಿಮಾನಿ ನಾನು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಕಾಂತಾರ ಸರ್ ಅದೇ ಭಾಗ 1 ಕೂಡ ತುಂಬಾ ದುಡ್ಡು ಮಾಡಿತ್ತು. ಇದು ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿ ಓಡುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಸಾವಿರಾರು ಫಿಲಂ ಮಾಡೋದು ಒಂದೇನೆ, ಎಲ್ಲಾ ಹೀರೋಗಳು ಈ ತರ 1 ಫಿಲಂ ಮಾಡೋದು ಒಂದೇನೆ. ಸ್ಟೋರಿ ಚೆನ್ನಾಗಿದೆ, ಮಂಗಳೂರು ಸ್ಟೋರಿ. ಎಲ್ಲಾರು ಪ್ರತಿಯೊಂದು ಫ್ಯಾಮಿಲಿ ಕೂಡ ಕೂತ್ಕೊಂಡು ನೋಡ್ಬೋದು. ಆ ತರ ಸ್ಟೋರಿ ಚೆನ್ನಾಗಿದೆ. ಹೇಳಕ್ಕಾಗಲ್ಲ ಸರ್, ತುಂಬಾ ಮಾಡುತ್ತೆ ಒಟ್ಟಲ್ಲಿ. ಎಲ್ಲಾದ್ರು KGF ಕೂಡ ಸೈಡ್ ಹೊಡಿತದೆ. ಇದು ಪಕ್ಕ 100% KGF ಸೈಡ್ ಹುಡ್ಕೊಂಡು ಹೊಡಿತದೆ. ಥ್ಯಾಂಕ್ ಯು. ಒಂದು ವಿನೂತನ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿನೂತನ ಪ್ರಯೋಗ. ಯಾಕೆಂದ್ರೆ ಈ ಕಲಿಯುಗದಲ್ಲಿ ಇವಾಗ ದೈವ ಶಕ್ತಿನ ಅದನ್ನೇ ಮರ್ತ್ಬಿಟ್ಟಿದ್ದಾರೆ. ನಾವೇ ಮನುಷ್ಯರು, ದೈವ ಯಾವುದು? ನಾವು ಈಗ ಇವತ್ತು ಟೆಕ್ನಾಲಜಿ ಮುಂದುವರೆದಿದೆ. ಟೆಕ್ನಾಲಜಿ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಇದಾರೆ. ಬಟ್ ಅದಕ್ಕೆಲ್ಲ ಮೂಲ ಕಾರಣ ಒಂದು ದೈವ ಶಕ್ತಿ ಅನ್ನೋದು ಒಂದು ಇದ್ದೇ ಇರುತ್ತೆ. ಈಗ ಏನಂದ್ರೆ ಜನರಲ್ಲಿ ಎಷ್ಟು ಕೆಟ್ಟತನ ಇದೆ ಅಷ್ಟೇ ಒಳ್ಳೆತನನೂ ಇರುತ್ತೆ. ಇದನ್ನ 2 ಕಡೆ ಇದನ್ನು ನೋಡ್ಬೇಕು. ಅದು ಅಲ್ದಿರೋದೇ ತುಳುನಾಡಲ್ಲಿ ಇದು ಒಂದು ದೈವ ಶಕ್ತಿ. ಯಾಕಂದ್ರೆ ಪೂರ್ವಜರಿಂದ ಅವರು ಒಂದು ನಂಬಿಕೆ ಅನ್ನೋದನ್ನ ಇಟ್ಕೊಂಡ್ ಬಂದಿದ್ದಾರೆ. ಅದನ್ನ ಇವತ್ತು ಇಡೀ ಕನ್ನಡ ಚಲನಚಿತ್ರರಂಗದ ಇದರಲ್ಲಿ ಒಂದು ಮೈಲುಗಲ್ಲಾಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಈಗಾಗಲೇ ಪ್ರೇಕ್ಷಕರು, ಏನು ನಾವು ಅಭಿಮಾನಿಗಳು ಅಂತೀವಿ, ಇದು ಕಾಂತಾರ 1 ಒಪ್ಕೊಂಡಿದ್ದಾರೆ. ವರ್ಲ್ಡ್ ವೈಡ್ ಅದನ್ನ ಯಶಸ್ವಿ ಮಾಡಿದ್ದಾರೆ, ಒಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅದನ್ನ ಮುಂದುವರೆದ ಭಾಗ. ಏನಂದ್ರೆ ಕೆಲವರಿಗೆ ಈಗ ಒಂದು ಭಾಗ ಮಾತ್ರ ಗೊತ್ತಾಗಿದೆ. ನೆಕ್ಸ್ಟ್ 2ನೇ ಭಾಗ ಏನಿದೆ, ಒಂದು ಕುತೂಹಲ ಅನ್ನೋದನ್ನ ಉಳಿಸ್ಕೊಂಡು ಹೋಗಿದ್ದಾರೆ ರಿಷಬ್ ಶೆಟ್ಟಿ ಅವರು. ಇವರ ಒಂದು ಪ್ರಯತ್ನಕ್ಕೆ ದಯವಿಟ್ಟು ಅಭಿಮಾನಿಗಳು ಸಹಕಾರ ನೀಡಿ ಅವ್ರಿಗೆ ಇನ್ನೂ ಒಂದು ಬೆಂಬಲ ಕೊಟ್ರೆ ಅವ್ರು ನೆಕ್ಸ್ಟ್ ಇನ್ನೂ ವಿನೂತನ ಪ್ರಯೋಗ. ತುಳುನಾಡಲ್ಲಿ ಬರೀ ಇದೊಂದೇ ಅಂತ ಇಲ್ಲ, ಈ ಕೋಲಾಟ ಇದೆ ಅಂತಲ್ಲ, ಇನ್ನ ಬೇರೆ ದೈವ ಶಕ್ತಿಗಳು ಬೇರೆ ಬೇರೆ ಇದೆ. ಅದು ಒಂದು ಎಲೆ ಮರೆ ಕಾಯಿ ತರ ಮರೆಯಾಗಿ ಇರುತ್ತೆ. ಅಂಥದನ್ನು ಅವರು ಒಂದು ಹೊಸ ಪ್ರಯತ್ನ ಮಾಡಿ, ಇಲ್ಲ ಜನ ನಮ್ಮ ಕನ್ನಡ ಚಿತ್ರರಂಗ ಜನ ಇಷ್ಟಪಡ್ತಾರೆ, ತಡಿ ನಾವು ಇನ್ನೊಂದು ಪ್ರಯೋಗ ಮಾಡ್ಬೋದು ಅನ್ನೋದಕ್ಕೊಂದು ಪ್ರೇರಣೆ ಆಗುತ್ತೆ. ದಯವಿಟ್ಟು ಏನು ಕನ್ನಡ ಅಭಿಮಾನಿಗಳಿದ್ದಾರೆ, ಕನ್ನಡ ಚಿತ್ರರಂಗನ ಉಳಿಸಿ, ಕನ್ನಡ ಚಿತ್ರರಂಗನ ಬೆಳೆಸಿ. ದಯವಿಟ್ಟು ಯಾರೇ ಆಗಿರಲಿ, ಒಂದು ಒಳ್ಳೆ ಚಿತ್ರ ಕೊಟ್ಟಾಗ ಅದನ್ನ ತುಂಬು ಹೃದಯದ ಸ್ವಾಗತ ಮಾಡ್ಕೊಂಡು ಅದಕ್ಕೆ ಬೆಂಬಲ ಕೊಟ್ರೆ ಅವರು ಇನ್ನೊಂದು ಹೊಸ ವಿನೂತನ ಪ್ರಯೋಗ ಮಾಡ್ತಾರೆ. ಯಾಕೆಂದ್ರೆ ಅವರು ಇವತ್ತು ನೀವು ದೈವ ಶಕ್ತಿ ತುಳುನಾಡು ಬಗ್ಗೆ ನಿಮ್ಗೆ ಕೆಲವ್ರಿಗೆ ಅಷ್ಟು ಗೊತ್ತಿರಲ್ಲ. ಯಾಕಂದ್ರೆ ಈ ಭಾಗಗಳಲ್ಲಿ ಬಂದಾಗ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಈ ಕಡೆ ಬಂದಾಗ ಗೊತ್ತಿರಲ್ಲ ಅವರಿಗೆ.
ಇವತ್ತು ಏನು ನಮ್ಮ ಜಿಲ್ಲೆಗಳಿದೆ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಆಚರಣೆಗಳಿರುತ್ತೆ. ಅಂತ ಇದನ್ನ ತೋರಿಸಿದಾಗ ಜನಕ್ಕೂ ಗೊತ್ತಾಗುತ್ತೆ, ಓ ತಡಿಯಪ್ಪ ಇಂಥ ದೈವ ಇದೆ, ಇಂಥ ಥರ ದೈವ ಶಕ್ತಿ ಇದೆ, ನಾವು ಒಂದ್ಸರಿ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಕನ್ನಡ ನಾಡಿನ ಏನು ಸಂಸ್ಕೃತಿ ಇದೆ, ಕರ್ನಾಟಕ ಜನತೆಯ ಸಂಸ್ಕೃತಿ, ನಮ್ಮ ಕನ್ನಡದ ಸಂಸ್ಕೃತಿ ಏನಿದೆ ಅದನ್ನು ಬೆಳೆಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ಬೆಂಬಲ ಕೊಡಿ. ಬರೋ ತಿಂಗಳು 2ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನೀವು ಕೂಡ ನೋಡ್ತಾ ಇದ್ದೀರಾ? ಖಂಡಿತ ಸರ್. ಯಾಕೆಂದ್ರೆ ಕನ್ನಡ ಚಿತ್ರರಂಗ ಇವತ್ತು ತುಂಬಾ ಸಂಕಷ್ಟದಲ್ಲಿದೆ ಅಂತ. ಈಗೇನಿದೆ, ಈಗ ಕನ್ನಡ ಚಿತ್ರರಂಗ ಅಂದ್ರೆ ಸ್ವಲ್ಪ ವರ್ಲ್ಡ್ ವೈಡ್ ಅಲ್ಲಿ ತಿರುಗಿ ನೋಡ್ಬೇಕು. ಆ ತರ ಚಿತ್ರಗಳು, ಕಾಂತಾರ ಅಂತಾನೆಲ್ಲ ಇದೇ ಸುಮಾರು ಚಿತ್ರಗಳು ಆ ಲೆವೆಲ್ ರೀಚ್ ಆಗ್ತಾ ಇದೆ ಇವತ್ತು. ಬರೀ ಜನರಿಗೆ ಹೊಡಿ ಬಡಿ ಸಿನಿಮಾ ಈ ತರದೆಲ್ಲ ನೋಡಿ ಸಾಕಾಗೋಗಿದೆ, ಇಂಥ ಸಿನಿಮಾಗಳು ಬೇಕು ಅಂತ. ಇಲ್ಲ, ಅದು ಒಡಿ ಬಡಿ ಅಂದ್ರೆ ಅದು ಒಂದು ವರ್ಗ ಇರುತ್ತೆ. ಅದು ಏನಂದ್ರೆ ಈ ಬಳ್ಳಾರಿ ಸೈಡ್ ಜಾಸ್ತಿ ಅವ್ರಿಗೆ ಕತೆ ಮುಖ್ಯ ಅಲ್ಲ. ಅವ್ರಿಗೇನು ಒಂದ್ 4 ಫೈಟು, ಒಂದ್ 3 ಹಾಡು ಇದ್ರೆ ಅವ್ರಿಗೆ ಸೂಪರ್ ಹಿಟ್ಟು. ಅದು ಹಿಂಗಾದ್ರೆ ಇದ್ರಲ್ಲಿ ಕತೆ, ಅದು ಕತೆ ಬೇಡ. ಅವ್ರ ಫೈಟ್ ಇರಬೇಕು, ಮಾತೆತ್ತಿದ್ರೆ ಟಪಾಂಗುಚಿ ಸಾಂಗ್ ಇರಬೇಕು. ಯಾಕೆಂದ್ರೆ ಅವ್ರಿಗೆ ಅರ್ಧ ಕನ್ನಡ ಅರ್ಧ ತೆಲುಗು ಆ ನೇಟಿವಿಟಿಗೆಲ್ಲ ಲೋಗಾಟಾಗಿರ್ತಾರೆ. ಅದು ಆ ಥರ ಪ್ರೇಕ್ಷಕರು ಒಂದು ವರ್ಗ ಇದೆ. ಓರಿಯೆಂಟಲು ಫ್ಯಾಮಿಲಿ ಸ್ಟೋರಿ ನೋಡೋರೆ ಒಂಥರ ಇದಿದೆ. ಇವರು ಏನ್ ಮಾಡಿದ್ದಾರೆ, ಎರಡನ್ನೂ ಕಂಬೈನ್ ಮಾಡಿ ತಗೊಂಡೋಗಿದ್ದಾರೆ. ಓವರಾಲ್ ನಿಮ್ಗೆ ಇಷ್ಟ ಆಯ್ತಾ ಟ್ರೈಲರ್? ಟ್ರೈಲರ್ ಇಷ್ಟ ಆಗಿದೆ. ಹೇಳಿ ಸರ್. ಸರ್, ಇವತ್ತು ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿಲೀಸ್ ಆಗಿದೆ. ನಿಮಗ್ ನೋಡಿದಾಗ ಏನ್ ಅನ್ಸ್ತು ಸರ್ ಅಂತ? ಸರ್, ಆ ಮೂವಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವಾಗ ಬಿಟ್ಟೆ ಹಾಫ್ ಅನ್ ಅವರ್ ಆಯ್ತು. ಹೆಂಗ್ ಓಡ್ತೈತೆ ಗೊತ್ತಾ ಇದು ಟ್ರೈಲರ್ ರಿಲೀಸು? ಸಖತ್ತಾಗೈತೆ ಸರ್. ಆ ಬ್ಯಾಕ್ ಗ್ರೌಂಡ್ ಅದು ನೋಡಿದ್ರೆ ಫುಲ್ ಜನಗಳು ಫಿದಾಗಿ ಹೋಗ್ಬೇಕು. ಈ ಮೂವಿ ತರ ಯಾವ ಮೂವಿನೂ ಓಡಲ್ಲ ಅನಿಸ್ಬಿಟ್ಟಿದೆ ಸರ್. ನಿಮಗೆ ಏನ್ ಇಷ್ಟ ಆಯ್ತು ಟ್ರೈಲರ್ ಅಲ್ಲಿ? ಸರ್, ಟ್ರೈಲರ್ ಅಲ್ಲಿ ಪ್ರತಿಯೊಂದು ಇಷ್ಟನೇ ಸರ್. ನಮ್ಗೆ ಇದೇ ಇಷ್ಟ ಅಂತಿಲ್ಲ, ಪ್ರತಿಯೊಂದು ಇಷ್ಟ ಆಗುತ್ತೆ. ಅಂದ್ರೆ ನೀವು ಉತ್ತರ ಕರ್ನಾಟಕದವ್ರು ಅನ್ಸುತ್ತೆ ನಿಮ್ ಭಾಷೆ ಕೇಳಿದ್ರೆ, ಬಟ್ ಈ ತರ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ? ತುಂಬಾ ಇಷ್ಟ ಸರ್. ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಮಾತ್ರ ಅದರಲ್ಲಿ ಇರೋ ಒಳ್ಳೆ ಕಂಟೆಂಟ್ ಓಡುತ್ತೆ ಸರ್. ಈ ತರ ಫಸ್ಟ್ನೇ ಇದ್ರಕ್ಕಿಂತ ಇದು ಫುಲ್ ಚೆನ್ನಾಗಿದೆ ಸರ್. ಅಂದ್ರೆ KGF ಅದ್ರ ದಾಖಲೆ ಎಲ್ಲ ಉಡಿಸ್ ಮಾಡುತ್ತೆ ಅಂತೆಲ್ಲ ಹೇಳ್ತಿದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅದು ನೋಡಿದಾಗ? ಸರ್, KGF ಉಡಿಸ್ ಅಲ್ಲ, ಇವಾಗ ಯಾವ್ದೇ ಮೂವಿ ಬರ್ತಾ ಇದೆಯಲ್ಲ, ಬಂದ್ ಹೋಗಿದೆಯಲ್ಲ, ಇದನ್ನೆಲ್ಲ ಉಡಿಸ್ ಮಾಡಕ್ ಹೋದೆ ಕಾಂತಾರ. ಇವಾಗ ಇಂತ ಮೂವಿ ಬರ್ಬೇಕು ಸರ್, ಜನಗಳು ನೋಡ್ತಾರೆ ಸರ್. ಈ ತರ ಎಷ್ಟು ಕಲೆಕ್ಷನ್ ಮಾಡ್ಬೋದು ನಿಮ್ಮ ಪ್ರಕಾರ? ಒಂದು ಅಂದಾಜು ಎಲ್ಲ 1,000 ಕೋಟಿ ಅಂತೆಲ್ಲ ಹೇಳ್ತಿದ್ದಾರೆ. 1000 ಸರ್, ಇನ್ನು 1000ಕ್ಕಿಂತ ಇನ್ನೂ ಜಾಸ್ತಿ ಓಡ್ಲಿ. ಓಡೋದು ಇಂಪಾರ್ಟೆಂಟ್ ಅಲ್ಲ, ಕಂಟೆಂಟ್ ಹೆಂಗಿದೆ ಸರ್ ಅದರಲ್ಲಿ. ಬರೀ ಟ್ರೇಲರ್ ಅಲ್ಲೇ ಈ ತರ ಬಿಟ್ಟಿದ್ದಾರೆ. ಇನ್ನು ಕಂಟೆಂಟ್ ಯಾವ ತರ ಫುಲ್ ಮೂವಿ ನೋಡಿದ್ರೆ ಬರ್ತಾ ಇದೆಯಲ್ಲ ಸರ್. ಇವಾಗ ಬಲ್ಲಿ ಜನಗಳು ನೋಡಿ ಥಿಯೇಟರ್ ಅಲ್ಲಿ ಬಂದು ಒಳ್ಳೆ ಸಿನಿಮಾ ಇದೆ, ಬೆಳೆಸ್ಬೇಕು ಎಲ್ಲರನ್ನು, ಕನ್ನಡದನ್ನು ಬೆಳೆಸಿ, ಈ ತರ ಮೂವಿ ಬೆಳೆಸಿ. ಚೆನ್ನಾಗಿದೆ ಸರ್, ಹೋಗ್ಬೇಕಂತೆ ಸರ್. ಇವಾಗ ನಾವು ಟ್ರೇಲರ್ ನೋಡಿರೋದು ಫುಲ್ ಸಖತ್ತಾಗೈತೆ ಮೂವಿ ಮಾತ್ರ. ನಿಮ್ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಏನ್ ಹೇಳ್ತೀರಾ ಟ್ರೈಲರ್ ನೋಡಿ? ನಮಗೆ ಬೆಂಗಳೂರಲ್ಲಿ ಇದ್ಬಿಟ್ಟು ಭಾಷೆನೇ ಮರ್ತ್ಬಿಟ್ಟು ಇಲ್ಲಿ ಆದ್ರೂ ಹೇಳ್ತೀನಿ ಹೇಳಿ. ಅವ್ನು ಯಾವ ಸೊಳೆ ಬೇಡ ಬಿಡಿ, ಸಾಕು. ಚೆನ್ನಾಗಿದೆ ಮೂವಿ ಮಾತ್ರ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.